ಏನಂದ್ರೆ ಸುಪ್ರೀಂ ಕೋರ್ಟ್ನ ಮೀರಿ, ಕಾನೂನು ತೊಡಕುಗಳನ್ನ ಮೀರಿ ಸಂವಿಧಾನ ಪೂರ್ವಕವಾಗಿ ಮಾಡ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಮೀಸಲಾತಿ ವರ್ಗೀಕರಣ, ಅದನ್ನು ಕೂಡ ತಿರಸ್ಕಾರ ಮಾಡಿರೋದು ನಮ್ಮ ಕಣ್ಣು ಮುಂದೆ ಇದೆ, ಆ ಸತ್ಯ ಇದೆ ನಮ್ಮ ಮುಂದೆ. ಅದಕ್ಕೆ ನಾವು ಸ್ಪಷ್ಟವಾಗಿ ಬಿಜೆಪಿ ಸರ್ಕಾರನ ಬೆಂಬಲಿಸಿ ಅಂತ ಏನು ಮಾದಿಗ ದಂಡೋರದ ಮಂದಕೃಷ್ಣ ಮಾದಿಗ ಅವರು ಹೇಳಿದ್ರು ಅದನ್ನು ಖಂಡಿಸ್ತಾ ಇದ್ದೀವಿ. ಹಾಗೆ ನಾವು ಷರತ್ತುಬದ್ಧವಾಗಿ ನಮ್ಮ ಸಮಸ್ಯೆಗಳಿಗೆ ನಮಗೆ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ SCP TSP ಯೋಜನೆಯ ಅನುದಾನವನ್ನು ಹಂಚಿಕೆ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ, ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅನ್ನೋದನ್ನು ಒತ್ತಾಯ ಮಾಡ್ತಾ, ಸಂವಿಧಾನವನ್ನು ಪ್ರಧಾನ ಆಶಯವಾಗಿ ಇಟ್ಟುಕೊಂಡು ಅದನ್ನು ಸಂರಕ್ಷಿಸುವುದಕ್ಕೋಸ್ಕರ ನಾವು ಇಡೀ ಮಾದಿಗ ಜನಾಂಗದವರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ನೀಡಬೇಕು ಅಂತ ಕರೆ ಕೊಡ್ತಾ ಇದ್ದೀವಿ. ಷರತ್ತುಬದ್ಧವಾಗಿ ಬೆಂಬಲವನ್ನು ನೀಡಿ ಅಭ್ಯರ್ಥಿಗಳ ಹತ್ರ ಮಾತಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬೆಂಬಲವನ್ನು ನೀಡಿ ಅಂತ ಕರೆ ಕೊಡ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟ. ಸರ್, ಆಂಧ್ರ ತೆಲಂಗಾಣದಲ್ಲಿ ಮಂದಕೃಷ್ಣ ಮಾದಿಗ BJPಗೆ ಸಪೋರ್ಟ್ ಮಾಡ್ತಾರೆ, ನೀವೇನಕ್ಕೆ ಇಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರೆ? ಸರ್, ಮಂದಕೃಷ್ಣ ಮಾದಿಗ ಅವರು ಸಪೋರ್ಟ್ ಮಾಡಿರೋದನ್ನ ಅವರು 341(3) ಅಮೆಂಡ್ಮೆಂಟ್ ಆಗಿ ಬಿಜೆಪಿ ಸರ್ಕಾರ ಜಾರಿ ಮಾಡುತ್ತೆ ಅಂತಲೇ 10 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಸುಮಾರು ಒಂದು 15 ಜನ ಆತ್ಮಾಹುತಿ ಕೂಡ ಮಾಡ್ಕೊಂಡಿದ್ದಾರೆ ಆಂಧ್ರದಲ್ಲಿ. ಅದಕ್ಕೋಸ್ಕರ ವರ್ಗೀಕರಣಕ್ಕೋಸ್ಕರ, ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಇಲ್ಲಿವರೆಗೂ ಮಾಡಿಲ್ಲ. ಆದರೂ ಅವ್ರು ಏನಂತಂದ್ರೆ ಎಲ್ಲೋ ಮುಂದಿನ ದಿನಗಳಲ್ಲಿ ಮಾಡ್ಬೋದೇನೋ ಅಂತ ಅಂದ್ಬಿಟ್ಟು ಸುಳ್ಳು ನಂಬಿಕೆ ಮೇಲೆ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮಗೆ ಸತ್ಯವಾಗಲೂ ನಮ್ಗೆ ಅರ್ಥ ಆಗಿದೆ. ಈ ಸರ್ಕಾರದವರು ಮಾಡೋದಾಗಿದ್ರೆ ಅಧಿಕಾರಾವಧಿಯಲ್ಲೇ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ನಾವು ಮಂದಕೃಷ್ಣ ಅವರ ಮಾದಿಗ ದಂಡೋರ ಅವರ ರಾಷ್ಟ್ರಾಧ್ಯಕ್ಷರ ನಿಲುವನ್ನು ಖಂಡಿಸಿ ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಮೊನ್ನೆ ಆರ್ಟಿಕಲ್ 341(3)ಗೆ ನಮ್ಮ ಸಹಮತ ಇದೆ ಅಂತ ಅಂದ್ಬಿಟ್ಟು ಕೇಂದ್ರಕ್ಕೆ ಶಿಫಾರಸು ಮಾಡಿದೆ. ಅದನ್ನು ಮುಂದಿಟ್ಟುಕೊಂಡು ನಾವು ಕೂಡ ಕಾಂಗ್ರೆಸ್ ಪಕ್ಷನ ಬೆಂಬಲಿಸೋದಕ್ಕೆ ತೀರ್ಮಾನ